सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। उपास्मे इति महागणपते नमस्कारान् समर्पयामि। अतः सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ओम प्रणमादेवी सरस्वती माते नामवित्रियवतो वाग्देव्यै नमः। वाग्देवे च विद्महे वेदमाताय धीमहि तन्नो वाणी प्रचोदयात्। ಅಕ್ಷತೆ ಪೂರ್ಣ ಅಕ್ಕಿ ಮೇಲೆ ಹಾಕುವಂಥದ್ದು ಸರಸ್ವತಿಯ ಪ್ರಾರ್ಥನೆ ಮಾಡ್ತಾ ಅಕ್ಕಿ ಮೇಲೆ ಈಗ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಎರಡು ಕಾಳು ಅಕ್ಷತೆ ತಗೊಳ್ಳಿ. ಅವಾಯಿತ ಶ್ರೀ ಪ್ರಸನ್ನ ಸರಸ್ವತಿ ದೇವತಾಭ್ಯೋ ನಮೋ ನಮಃ. ಮೂರು ಬಾರಿ ಅಕ್ಷತೆ ಹಾಕುವಂಥದ್ದು ಅಕ್ಕಿ ಮೇಲೆ ಧ್ಯಾಯಾಮಿ ಸಮರ್ಪಯಾಮಿ ಆವಾಹಯಾಮಿ ನವರತ್ನ ಸಿಂಹಾಸನಂ ಸಮರ್ಪಯಾಮಿ. ಪಾದಾರವಿಂದಯೋಃ पाद्यं पाद्यं समर्पयामि करारविन्दयोः अर्घ्यमर्घ्यं समर्पयामि. मुखैः आचमनीं समर्पयामि. स्थापयामि स्नानं गंगे च यमुने चैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं कुरुः. शुद्धोदकस्नानं समर्पयामि. स्नानाङ्गभूतं शुद्धाचम्यां समर्पयामि. वस्त्रार्थ अक्षतान् समर्पयामि. आभरणार्थ अक्षतान् समर्पयामि. यज्ञापवीतं परमं समर्पयामि. हरिद्रारञ्जने देवी शुभसौभाग्यदायिने हरिद्रान्ते सुदास्तामि कृपाणां त्रिपुराख्ये हरिद्राचूर्णं समर्पयामि. ಒಂದು ಚಿಟಿಕೆ ಕುಂಕುಮನ ಅಕ್ಕಿ ಮೇಲೆ ಹಾಕಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕುಂಕುಮ ಸಿಂಧೂರಾಣಿಕಾಂ ಸಮರ್ಪಯಾಮಿ. ಮಾಂಸಾದೀನಿ ಸುಗಂಧೀನಿ. ಒಂದು ಸ್ವಲ್ಪ ಹೂವು ಏನಾದರೂ ತಂದಿದ್ರೆ ಅದು ಹಾರ ಥರ ಹಾಕಿ ಇಲ್ಲ ಬಿಡಿ ಹೂವನ್ನೇ ಜೋಡಿಸಿ ಅದ್ರ ಮೇಲೆ. ಮಾಲ್ಯಾದೀನಿ ಸುಗಂಧೀನಿ ಮಾಲಿತ್ಯಾದಿನೇ ಪ್ರತಿಗೃಹ್ಯತ ಮಧ ಧೂಪಂ ब्रह्मणे स्वाहा. महानैवेद्यं निवेदयामि. पूगीफल कदलीफल काश्मीरफल दाडिम्बफल विमलिकाफलं निवेदयामि. निवेदकाले मध्ये पानीयां समर्पयामि. पादरक्षाणि हस्तरक्षाणि समर्पयामि. उत्तराभक्षणं समर्पयामि. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा।
नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि ಚಾಕ್ಲೇಟ್ ಹಾಲು ತಿಂತಾವ್ ಅಂತವೆಲ್ಲ ಒಳ್ಳೇವಲ್ಲ. ನಾವು ಹಾಲು ಕುಡಿದ್ರೆ ಆಕಳ ಹಾಲು ಕುಡಿದ್ರೆ ಒಳ್ಳೇದಾಗ್ತದೆ. ಇದರಂತೆ ನಮಗೆ ಸಫಲವಾದ ಏನೇನು ಫಲಗಳು ಬೇಕು, ದ್ರಾಕ್ಷ, ದಾಳಿಮೆ ಇದೆಲ್ಲವೂ ಕೂಡ ಆ ಕೂಸುಗಳಿಗೆ ಪುಷ್ಟಿಕರವಾದ ಒಂದು ಆಯುರ್ವೇದದಲ್ಲಿ ಏನೇನು ಬರೆದವರು ಅಂತವನ್ನೇ ತಾವು ಕೊಡ್ಬೇಕನ್ನ ಅವಾಗ ವೃತ್ತಿಯಾಗಿ ಅವ್ರಿಗೆ ಜ್ಞಾನ ಸಮಪಾರ್ಜನೆ ಆಗ್ತದೆ. ಜೇನುತುಪ್ಪ ಹೆಚ್ಚು ಕೊಡಬೇಕು. ಜೇನುತುಪ್ಪ ಅರ್ಥ ಆಯ್ತಾ? ಜೇನುತುಪ್ಪ ಹೆಚ್ಚು ಕೊಡಬೇಕು. ಆಕಳ ತುಪ್ಪ ಬಳಸಬೇಕು. ಎಲ್ಲವೂ ಬಿಸಿ ಬಿಸಿದಾಗಿ ಕೊಡಬೇಕು. ಸಣ್ಣದಾಗಿ ಕೊಡಬಾರ್ದು. वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे ಸರಸ್ವತಿ ದೇವಿ ಸದಾ ಆ ದೇವಿಯನ್ನು ಸ್ತೋತ್ರ ಮಾಡೋದೇ. ಅಂದ್ರೆ ಯಾವ್ದಾದ್ರು ಒಂದು ಕರೀತಾ ಇರ್ತಾರ ಹೌದಾ? ಇವೆಲ್ಲ ಏನು ಮಂತ್ರಗಳು, ಮಂತ್ರಗಳ ಅಕ್ಷರಗಳು, ಆ ಅಕ್ಷರಗಳೇ ಇದ್ದಾವ. ಅವರ ಜೀವನ ಸುಮಧುರವಾಗಿ ಸುಸಂಸ್ಕೃತವಾಗಿ ಅಂತ ಆಶಿಸ್ತಾ ಇದ್ದೀವಿ. ಅಕ್ಷರ ಅನ್ನೋದು ನೋಡಿ ಎರಡು ರೀತಿಯಾಗಿದೆ. ಅಕ್ಷರ ಅನ್ನೋದು ಪದ, ಒಂದು ಅಕ್ಷರ. ಅಕ್ಷರ ಅನ್ನೋದು ಇನ್ನೊಂದು ಸಂಸ್ಕೃತದಲ್ಲಿ ಕ್ಷರವೇ ಇಲ್ಲ, ನಾಶನೇ ಇದಿರೋದು. ಈ ಅಕ್ಷರದಿಂದ ನಿಮ್ಮ ಮಕ್ಕಳು ನಾಶನೇ ಇದ್ದಿರೋಂಥ ಒಂದು ಪರಿಸ್ಥಿತಿಗೆ ರೀಚ್ ಆಗಲಿ. ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್ ಪುರುಷೋ ವೇದ ಅಂತ ತಾಯಿಯಿಂದ ಶಿಕ್ಷಿತರಾಗಬೇಕು ಮಕ್ಕಳು, ತಂದೆಯಿಂದ ಶಿಕ್ಷಿತರಾಗಬೇಕು, ಹಾಗೆ ಗುರುಗಳಿಂದನೂ ಶಿಕ್ಷಿತರಾಗಬೇಕು. ಈ ಮೂವರಿಂದ ಶಿಕ್ಷಿತರಾದರೆ ಮಕ್ಕಳು ಅತ್ಯಂತ ವಿದ್ಯಾವಂತರಾಗಿ ಭಾರತದ ಒಂದು ಪ್ರತಿಭೆನ ಉಳಿಸ್ತಾರೆ. ನಮ್ಮಲ್ಲಿ SKI ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ, ಸ್ಪೆಷಲ್ ನಾಲೆಡ್ಜ್ ಆಫ್ ಇಂಡಿಯಾ ಅಂತ. ಈ ಒಂದು ವರ್ಷದಲ್ಲಿ ನಿಮ್ಮ ಮಕ್ಕಳು ಭಾರತ ದೇಶದ ಸಂಸ್ಕೃತಿ, ವಿಜ್ಞಾನ, ಕಲೆ, ರಾಜ ಮಹಾರಾಜರು ಆಳಿದ್ದು, ಎಂತೆಂಥ ಮುಖ್ಯಮಂತ್ರಿಗಳು ಮತ್ತೆ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಸ್ ಆಳಿದ್ರು, ಎಲ್ಲಾನು ಕಲ್ತ್ಕೊಳ್ತಾರೆ. ನಾವು ಅಂತೂ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ವಿ ನಿಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿ ವಿದ್ಯೆ ಕಲಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಈ ಒಂದು ಅಕ್ಷರಾಭ್ಯಾಸದ ಮೂಲಕ ಈ ಮಕ್ಕಳು ತುಂಬಾ ಸುಸಂಸ್ಕೃತರಾಗಲಿ, ಭಾರತ ದೇಶಕ್ಕೆ ಒಂದು ಪ್ರತಿಭಾನ್ವಿತರಾಗಲಿ ಅಂತ ಅಂದ್ಕೊಂಡು ನಾವು ಈ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿದ್ಯತೆ ಅಂತ ಭಗವದ್ಗೀತೆಯಲ್ಲಿದೆ. ಜ್ಞಾನಕ್ಕೆ ಸಮವಾಗಿರೋದು, ಜ್ಞಾನಕ್ಕಿಂತ ಪವಿತ್ರವಾಗಿರೋದು ಈ ಸೃಷ್ಟಿಯಲ್ಲೇ ಯಾವುದೂ ಇಲ್ಲ. ಹಾಗಾಗಿ ಜ್ಞಾನಕ್ಕೆ ಮಾತ್ರ ನಾವು ಮೋಸ ಮಾಡ್ಕೊಳ್ಳೋದು ಬೇಡ. ಎಲ್ಲ ಪ್ರತಿಯೊಂದು ಹಂತದಲ್ಲೂ ತಾಯಿ, ತಂದೆ ಮತ್ತೆ ಗುರು ಮಕ್ಕಳಿಗೆ ಪ್ರೇರೇಪಿಸ್ತಾ ಇದ್ರೆ, ಜ್ಞಾನದ ಕಡೆಗೆ, ಜ್ಞಾನ ಅಂತ ಹೇಳ್ತಾ ತಿಳಿಸ್ತಾ ಇದ್ರೆ ಅವರು ಅತ್ಯಂತ ಜ್ಞಾನ ಆಗ್ತಾರೆ. ನಮ್ಮ ಭಾರತದ ಸಂಸ್ಕೃತಿಯನ್ನು ತಿಳ್ಕೊಳ್ಳಿ. ನಮ್ಮ ಭಾರತದ ಸಂಸ್ಕೃತಿಗಿಂತ ಮತ್ತೊಂದು ಸಂಸ್ಕೃತಿ ಇಲ್ಲ. ಯಾಕಂದ್ರೆ ಅನಾದಿ ಕಾಲದಲ್ಲಿ ವೇದ ವಿಜ್ಞಾನಗಳು, ವೇದ ಅನ್ನೋದು 5,000 6,000 ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಇದ್ದಾಗ ಅನ್ಯ ದೇಶದಲ್ಲಿ, ಯುರೋಪ್ ಕಂಟ್ರಿಯಲ್ಲಿ ಬೇಟೆಯಾಡ್ಕೊಂಡು ತಿಂತಾ ಇದ್ರು. ಅಂದ್ರೆ ನಮ್ಮ ದೇಶ ಎಷ್ಟು ಉನ್ನತವಾದ ದೇಶ ಅಂತಂದ್ರೆ ವಿಜ್ಞಾನ, ಕಲೆ. ಇವಾಗ ನೋಡಿ ಕಲೆ ಹೇಗೆ ಎಂತೆಂಥ ಕಲೆ ಇದೆ. ಎಲ್ಲೂ ಯಾವ ದೇಶದಲ್ಲೂ ಇಂಥ ಕಲೆ ಇಲ್ಲ, ಯಾವ ದೇಶದಲ್ಲೂ ಇಂಥ ಆಯುರ್ವೇದ ಇಲ್ಲ, ಯಾವ ದೇಶದಲ್ಲೂ ಈ ಥರ ವಿದ್ಯೆ ಇಲ್ಲ. ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು, ಹೇಗೆ ಮೋಕ್ಷ ಪಡಿಬೇಕು ಅನ್ನೋ ವಿದ್ಯೆ ಕೂಡ ನಮ್ಮ ಭಾರತ ದೇಶದಲ್ಲಿದೆ. ಹಾಗಾಗಿ ಭಾರತ ದೇಶದ ವಿದ್ಯೆ ಸಂಸ್ಕೃತಿಯನ್ನು ನಾವೆಲ್ಲೂ ಪಾಲನೆ ಮಾಡೋಣ. ಮಕ್ಕಳಿಗೆ ದೊಡ್ಡವರಾಗಿ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ವಿದ್ಯೆ ಮಾಡರ್ನ್ ಸಂಸ್ಕೃತಿನೇ ಕಲಿಸಿ ಮಕ್ಕಳು ದೊಡ್ಡವರಾಗ್ತಾ ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಆ ಥರ ದುಸ್ಥಿತಿ ಬರೋದು ಬೇಡ. ನಮ್ಮ ಮಕ್ಕಳು
ತುಂಬ ಚೆನ್ನಾಗಿ ಬೆಳೆದು ಭಾರತದಲ್ಲಿ ತುಂಬ ದೊಡ್ಡ ಕೀರ್ತಿ ಪಡ್ಕೊಳ್ಳಿ ಹಾಗೂ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.